8ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಗಣಿತ ಪರೀಕ್ಷಾ ತಯಾರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಗಣಿತ ಪರೀಕ್ಷೆ ನಾಳೆ ಏನು ನಡೀಲಿಕ್ಕಿದೆ ಮಧ್ಯಾಹ್ನದ ಅವಧಿಯಲ್ಲಿ, ಇದರಲ್ಲಿ 20 ಅಂಕದ ಪ್ರಶ್ನೆಗಳಿರ್ತದೆ. ನಾವು 1 ಅಂಕದ 4 ಪ್ರಶ್ನೆಗಳು ಮತ್ತು 2 ಅಂಕದ 6 ಪ್ರಶ್ನೆಗಳು ಮತ್ತು 4 ಅಂಕದ 1 ಪ್ರಶ್ನೆ ಇರ್ತದೆ ಮಕ್ಕಳೇ. ಈ ಪ್ರಶ್ನೆಗಳು ನಾನು ಈಗಾಗಲೇ ನಿಮಗೆ ಯಾವ ಪಠ್ಯವಸ್ತುವಿನಿಂದ ಯಾವ ವಿಷಯದಿಂದ ನಿಮಗೆ ಪ್ರಶ್ನೆಗಳನ್ನು ಕೇಳ್ತೇವೆ ಅಂತ ಹೇಳಿದ್ದೇವೆ. ಮುಖ್ಯವಾಗಿ ಈಗ ನಾವು ಮೊದಲನೇ ಪಾಠ ಸಂಖ್ಯೆಗಳೊಂದಿಗೆ ಆಡುವಂತಹ ಆಟ, ಈ ಪಾಠದಿಂದ ಯಾವ ಥರದ ಪ್ರಶ್ನೆಗಳು ಬರಬಹುದು. ಗಮನಿಸ್ಕೊಳ್ಬೇಕಾದದ್ದು ಭಾಜ್ಯತೆಯ ನಿಯಮಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಭಾಜ್ಯತೆಯ ನಿಯಮಗಳಂತ ಹೇಳಿದರೆ, ಈಗ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಅದು 2ರಿಂದ ಭಾಗಿಸಿ ಹೋಗ್ತದಾ, 3ರಿಂದ ಭಾಗಿಸಿ ಹೋಗ್ತದಾ ಎನ್ನುವಂಥದ್ದು. ಉದಾಹರಣೆಗೆ ಯಾವ ಸಂಖ್ಯೆಯ ನಾನೊಂದು ಸಂಖ್ಯೆಯನ್ನು ಬರೀತೇನೆ. ನಾನು ಬರೆದಿರುವಂತಹ ಸಂಖ್ಯೆ ಒಂದು 4 ಅಂಕೆಯ ಸಂಖ್ಯೆ. ಈ 4 ಅಂಕೆಯ ಸಂಖ್ಯೆ ಇದಕ್ಕೆ ಬಿಡಿ ಸ್ಥಾನ ಅಂತ ಹೇಳ್ತೇವೆ. ಈ ಬಿಡಿ ಸ್ಥಾನದಲ್ಲಿ ಒಂದು ವೇಳೆ 0, 2, ಗಮನಿಸ್ಕೊಳ್ಳಿ, 0, 2, 4, 6, 8 ಈ ಅಂಕೆಗಳು ಕಂಡು ಬಂದಲ್ಲಿ ಅದು 2ರಿಂದ ನಿಶೇಷವಾಗಿ ಭಾಗಿಸಿ ಹೋಗ್ತದೆ. ಇದು 2ರ ಭಾಜ್ಯತೆಯ ನಿಯಮ. ಈಗ 3ರ ಭಾಜ್ಯತೆಯ ನಿಯಮವನ್ನು ತಿಳ್ಕೊಳ್ಬೇಕು. 3ರಂದು ಮತ್ತು 9ರ ಭಾಜ್ಯತೆಯ ನಿಯಮಗಳು ಸಾಮ್ಯತೆಯಿಂದ ಕೂಡಿದೆ. ಇದನ್ನು ನೀವು ಈಗಾಗಲೇ ಎಲ್ಲ ಕಲ್ತಿದ್ದೀರಿ ಮಕ್ಕಳೇ. ಭಾಜ್ಯತೆಯ ನಿಯಮ, ಅಂಕಿಗಳನ್ನು ನಾವು ಕೂಡಿಸ್ಕೊಳ್ಬೇಕು. ನಾನೀಗ ಒಂದು ಸಂಖ್ಯೆಯನ್ನು ಬರೆದಿದ್ದೇನೆ. ಇದರ ಅಂಕೆಗಳನ್ನು ಕೂಡಿಸಿದಾಗ 4 + 1 5, 5 + 1 10 ಆಗ್ತದೆ. 10 ಎನ್ನುವಂಥದ್ದು 3ರಿಂದ ನಿಶೇಷವಾಗಿ ಭಾಗವಾಗ್ತದ. 3ರಿಂದ ಇದು ನಿಶೇಷವಾಗಿ ಭಾಗವಾದರೆ ಆಗ 3ರಿಂದ ಈ ಸಂಖ್ಯೆ 415 3ರಿಂದ ಭಾಗಿಸಿ ಹೋಗ್ತದೆ ಅಂತ ಹೇಳಿ ಅರ್ಥ. ಒಂದು ವೇಳೆ 9ರಿಂದ ಈ 10 ಎನ್ನುವಂಥದ್ದು 9ರಿಂದ ನಿಶೇಷವಾಗಿ ಭಾಗಿಸಿ ಹೋಗ್ತದ? ಇಲ್ಲ. ಹಾಗಾದರೆ ಇದು 9ರಿಂದ ಭಾಗಿಸಿ ಹೋಗುವುದಿಲ್ಲ. ಈಗ 4ರ ಭಾಜ್ಯತೆಯ ನಿಯಮಗಳನ್ನು ಗಮನಿಸ್ಕೊಳ್ಳುವ. ನಾನೊಂದು 4 ಅಂಕೆಯ ಸಂಖ್ಯೆಯನ್ನು ಬರೆದಿದ್ದೇನೆ. ಇದರ ಕೊನೆಯ 2 ಅಂಕೆಗಳಿಂದ ಅಂದರೆ ಬಿಡಿ ಮತ್ತು 10ರ ಸ್ಥಾನದಿಂದ ಆದಂತಹ ಅಂಕೆಗಳನ್ನು ಗಮನಿಸ್ಕೊಳ್ಳಿ. 64. ಈ 64ಅನ್ನು ನಾನು 4ರಿಂದ ಭಾಗಿಸಿ ನೋಡ್ತೇನೆ. 4 1 4, 2 ಶೇಷ ಉಳಿತದೆ, 4 ಉಳಿತದೆ, 4 6 24. ಕೊನೆಯ 2 ಸ್ಥಾನದಿಂದ ಆದಂತಹ ಅಂಕೆ ಅದು 4ರಿಂದ ನಿಶೇಷವಾಗಿ ಭಾಗವಾಗ್ತದೆ. ಹಾಗಾಗಿ ಈ ಸಂಖ್ಯೆ 4ರಿಂದ ನಿಶೇಷವಾಗಿ ಭಾಗವಾಗ್ತದೆ. ಈ 5ರ ಮತ್ತು 10ರ ಭಾಜ್ಯತೆ ನಿಯಮಗಳು ಬಹಳ ವಿಶೇಷತೆಯಿಂದ ಕೂಡಿದೆ ಮಕ್ಕಳೇ. ನೋಡಿ, ಒಂದು ಸಂಖ್ಯೆ ಅದರ ಬಿಡಿ ಸ್ಥಾನದಲ್ಲಿ 5 ಅಥವಾ 0 ಇದ್ದರೆ, ನಾನು 4100 ಅಂತ ಬರೆದೆ, 0 ಇದ್ದರೆ ಅದು 5ರಿಂದ ನಿಶೇಷವಾಗಿ ಭಾಗವಾಗ್ತದೆ. ಒಂದು ವೇಳೆ ಬಿಡಿ ಸ್ಥಾನದಲ್ಲಿ 0 ಮಾತ್ರ ಇದ್ದರೆ, ಉದಾಹರಣೆಗೆ ಎಷ್ಟು ದೊಡ್ಡ ಸಂಖ್ಯೆಯನ್ನು ಬೇಕಾದರೂ ನಾನು ಬರ್ಕೊಳ್ಳಬಹುದು, ಆದರೆ ಬಿಡಿ ಸ್ಥಾನದಲ್ಲಿ 0 ಮಾತ್ರ ಇದ್ದರೆ ಅದು 10ರಿಂದ ನಿಶೇಷವಾಗಿ ಭಾಗವಾಗ್ತದೆ. 6ರ ಭಾಜ್ಯತೆ ನಿಯಮ ಏನದು? 6ರಿಂದ ಯಾವಾಗ ಭಾಗವಾಗ್ತದೆ ಅಂತ ಹೇಳ್ಬೋದು. ಉದಾಹರಣೆಗೆ 7 4 3 1 ಅಂತ ಬರೆದೆ. ಈ ಸಂಖ್ಯೆ 2 ಅಂತ ಬರೀತೇನೆ ಬಿಡಿ ಸ್ಥಾನದಲ್ಲಿ. ಈ ಸಂಖ್ಯೆ 2ರಿಂದ ಭಾಗವಾಗ್ತದಾ? ನಾನು ಈಗಾಗಲೇ ತಿಳಿಸಿದ್ದೇನೆ. ಬಿಡಿ ಸ್ಥಾನದಲ್ಲಿ 2ರಿಂದ ಭಾಗವಾಗ್ತದೆ. ಇದು 2ರಿಂದ ಭಾಗಿಸಿ ಹೋಗ್ತದೆ. ಹಾಗೆ 3ರಿಂದ ಭಾಗಿಸಿ ಹೋಗ್ತದಾ? ಹೇಗೆ ನೋಡೋದು ಮಕ್ಕಳ? ಆಲೋಚನೆ ಮಾಡಿ. ಎಸ್, ಅಂಕೆಗಳನ್ನು ಕೂಡಿಸ್ಕೊಳ್ಬೇಕು. 7 + 4, 7 + 4 ಹೇಳಿದರೆ 11 ಆಯಿತು. 11ಕ್ಕೆ 3, 11 3 14 15 16 ಅಲ್ವಾ ಮಕ್ಕಳೇ? 5 5 4 9 9 16. 16 3ರ ಮಗ್ಗಿಯಿಂದ ಬರ್ತದೆ ಮಕ್ಕಳೇ? 16 3ರ ಮಗ್ಗಿಯಲ್ಲಿ ಬರ್ತದಾ? ಇಲ್ಲ. ಹಾಗಾದರೆ ಇದು 3ರಿಂದ ಭಾಗಿಸಿ ಹೋಗುವುದಿಲ್ಲ, 3ರಿಂದ ಭಾಗ ಆಗುವುದಿಲ್ಲ. ಇದು 3ರಿಂದ ಭಾಗಿಸಿ ಹೋಗುವುದಿಲ್ಲ, ಭಾಗವಾಗುವುದಿಲ್ಲ. 3ರಿಂದ ಭಾಗವಾಗುವುದಿಲ್ಲ ಅಂತ ಹೇಳಿದರೆ ಏನರ್ಥ ಮಾಡ್ಕೊಳ್ಬೇಕು? 3ರಿಂದ ಇದು ಭಾಗವಾಗುವುದಿಲ್ಲ ಅಂತ ಹೇಳಿದರೆ ಇದು 6ರಿಂದ ಭಾಗಿಸಿ ಹೋಗುವುದಿಲ್ಲ. 2ರಿಂದ ಭಾಗ ಆಗ್ತದೆ, 3ರಿಂದ ಭಾಗ ಆಗುವುದಿಲ್ಲ. ಹಾಗೆ 6ರಿಂದ ಭಾಗಿಸಿ ಹೋಗಬೇಕಾದ್ರೆ ಅದು 2 ಮತ್ತು 3 ಎರಡೂ ಸಂಖ್ಯೆಗಳಿಂದ ನಾನು ಭಾಗವಾಗಿಸಿ ಹೋಗಬೇಕು. ಈಗ ಉದಾಹರಣೆ, ಈ ಭಾಜ್ಯತೆ ನಿಯಮಗಳನ್ನು ಬಳಸ್ಬೋದು. ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟು ಅದು 2ರಿಂದ ಭಾಗಿಸಿ ಹೋಗ್ತದಾ, 3ರಿಂದ ಭಾಗಿಸಿ ಹೋಗ್ತದಾ, 4ರಿಂದ ಭಾಗವಾಗ್ತದಾ ಎನ್ನುವ ಪ್ರಶ್ನೆಗಳನ್ನು ಕೇಳ್ಬೋದು. ಅಥವಾ ಒಂದು ಅಂಕಿಯನ್ನು ಕೊಡ್ತಾರೆ. ಉದಾಹರಣೆಗೆ 3x 8 ಅಂತ ಕೊಟ್ಟಿದ್ದಾರೆ. ಈಗ ಬೇರೆ ಬೇರೆ ಆಪ್ಷನನ್ನು ಕೊಡ್ಬೋದು ನಿಮಗೆ. ಆಪ್ಷನ್ 1 B 2
ಸಿ 3 ಈ ಥರ ಆಪ್ಷನನ್ನು ಕೊಡ್ಬೋದು. ಯಾವ ಒಂದು ಸಂಖ್ಯೆ ಹೇಳ್ಬೋದು. ಈ ಎಂಬ ಸಂಖ್ಯೆ 3ರಿಂದ ಭಾಗಿಸಿ ಹೋಗಬೇಕಾದರೆ 3ರಿಂದ ಭಾಗಿಸಿ ಹೋಗಬೇಕು. ಆದರೆ ಎಕ್ಸ್ನ ಬೆಲೆ ಏನಿರ್ಬೋದು? ಈಗ ಇದನ್ನು ಕೂಡಿಸಿ ಮಕ್ಕಳು, ಇದನ್ನು ಕೂಡಿಸಿದರೆ 11 ಆಗ್ತದೆ ಅಲ್ವಾ? 11 ಆಗ್ತದೆ, ಕರೆಕ್ಟ್ ಅಲ್ವ ಮಕ್ಕಳೇ? 11ಕ್ಕೆ 1 ಕೂಡಿಸಿ, ಹಾಗಾದರೆ 1 ಬರೆದ್ರೆ 12 ಆಗ್ತದೆ. ಆಗ 3ರಿಂದ ಭಾಗಿಸಿ ಹೋಗ್ತದೆ. 2 ಕೂಡಿಸಿದರೆ 11 + 2 13 ಆಗ್ತದೆ, ಭಾಗಿಸಿ ಹೋಗೋದಿಲ್ಲ. ಅರ್ಥ ಆಯಿತಾ? ಆ ಥರ ಯಾವುದಿರ್ಬೋದು ಬಿಡಿ, ಎಕ್ಸ್ನ ಬೆಲೆ ಎಷ್ಟಿರ್ಬೋದು? 1. ಅರ್ಥ ಆಯಿತಾ? ಈ ಥರದ ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳ್ಬೋದು. ನಂತರ ಆಲ್ಫಾ ನ್ಯೂಮರಲ್ಸ್ ಅಂತ ಹೇಳಿದರೆ ಇಂಗ್ಲೀಷ್ ವರ್ಣಮಾಲೆ ಅಂತ ಕೆಲವೊಂದು ಸಂಖ್ಯೆಗಳಿರ್ತದೆ. ಉದಾಹರಣೆಗೆ AB + 37, ಇದರ ಉತ್ತರ ಅವರೆಷ್ಟು ಹೇಳ್ತಾರೆ? 6A ಬರ್ತದೆ ಅಂತ ಹೇಳ್ತಾರೆ. B ಮತ್ತು A ಅನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. A ಬರಬೇಕಾದ್ರೆ ಇಲ್ಲಿರುವಂತಹ ಒಂದು ಸಂಖ್ಯೆ, ಈಗ ಇಲ್ಲಿ ಇದು 3 ಆಗಿದ್ದರೆ ಮಕ್ಕಳೇ, ಇದು 3 ಆಗಿದ್ದರೆ ಈಗ 3 + 3 6 ಆಗೋದಲ್ಲ ಮಕ್ಕಳೇ? ನೋಡಿ, 3 ಕೊಟ್ಟರೆ 6 ಆಗ್ತದೆ. ಹಾಗಾದರೆ ಇದು 3 ಆಗಬೇಕಾ? 7ಕ್ಕಿಂತ ಕಮ್ಮಿ ಇರುವಂತಹ ಸಂಖ್ಯೆ ಬಂತು. 3 ಆಗಬೇಕಾದ್ರೆ ಎಷ್ಟಾಗಬೇಕು? ಇಲ್ಲಿ ಯಾವ ಸಂಖ್ಯೆಯನ್ನು ಹಾಕ್ಕೊಳ್ಬೇಕು ನಾನು ಬಿಗೆ? ಆಲೋಚನೆ ಮಾಡಿ. ಇದು 3 ಆಗಬೇಕಾದ್ರೆ ನಾನು ಬಿಗೆ ಯಾವ ಸಂಖ್ಯೆಯನ್ನು ಹಾಕ್ಕೊಳ್ಬೇಕು? 5 ಹಾಕ್ಕೊಳ್ಬೇಕಾ? ನೋಡುವ, ಅಲ್ಲ, 6 ಹಾಕ್ಕೊಳ್ಬೇಕಾ? ಹೌದು, 6 + 3 13 ಆಯಿತು, ಒಂದು ಈಚೆ ಬರ್ತದಲ್ವಾ? ಕರೆಕ್ಟ್ ಅಲ್ವಾ? ಆಗ 6 ಆಗೋದಿಲ್ಲ, 7 ಆಗ್ತದಲ್ಲ ಮಕ್ಕಳೇ? ಹಾಗೆ ಆಲೋಚನೆಯನ್ನು ಮಾಡ್ಕೊಳ್ಬೇಕು. ಗೊತ್ತಾಯ್ತಾ? ಈ ಥರ ಮಾಡುವಂಥ ಯಾವುದೋ ಒಂದು ಸಂಖ್ಯೆಗಳನ್ನು ನೀವು ಹಾಕ್ಕೊಳ್ಳುವಂಥದ್ದು. ಈಗ ಬಿಗೆ ನಾನು 5 ಬೆಲೆಯನ್ನು ಕೊಟ್ಟೆ. 5 + 7, 5 + 7 ಎಷ್ಟಾಯಿತು? 5 + 7, ನಾನು ಯಾವ ಬೆಲೆಯನ್ನು ಕೊಟ್ಟಿದ್ದನ್ನು ಹೇಳ್ತೇನೆ. ಬಿಗೆ 5 ಬೆಲೆ ಕೊಟ್ಟೆ, ಬಿಡಿಸ್ತಾನ. ಇಲ್ಲಿ 7, ಎಗೆ ಬೆಲೆ 12 2 ಅಂತ ಬಂತಲ್ವ ಮಕ್ಕಳೇ? ಇಲ್ಲಿ ಎಗೆ ಯಾವ ಬೆಲೆ ಕೊಟ್ಟೆ? ಈಗ 2, ಇದು 3, 12, ಒಂದು ಸ್ಥಾನ ಈಚೆ ಬಂದಿದೆ, ಕೂಡಿಸಿದರೆ ಆಗ 62. ಸರಿ ಆಯಿತು. ಹಾಗಾದರೆ ಎಗೆ ಯಾವ ಬೆಲೆ ಕೊಟ್ಟಿದ್ದೇನೆ? ಇದು ಏನನ್ನು ಸೂಚಿಸ್ತದೆ ಹೇಳಿದರೆ, ಎ ಎನ್ನುವಂಥದ್ದು 2, ಬಿ ಎನ್ನುವಂಥದ್ದು ಎಷ್ಟು ಮಕ್ಕಳೇ? ಬಿ ಎನ್ನುವಂಥದ್ದು 5. ಇದು ಈ ಥರ ಆಲ್ಫಾ ನ್ಯೂಮರಲ್ಸ್. ನೀವೇ ಒಂದು ಆಲೋಚನೆ ಮಾಡಿ, ಯಾವ ಸಂಖ್ಯೆಯನ್ನು ಹಾಕಿದರೆ ನಿಮಗೆ ಉತ್ತರವು ಸಿಗ್ತದೆ. ಈ ಥರದ ಪ್ರಶ್ನೆಗಳನ್ನು ಅಲ್ಲಿನ ಪರೀಕ್ಷೆಯಲ್ಲಿ ಕೇಳ್ಬೋದು. ಮೊದಲ ಅಧ್ಯಾಯದಲ್ಲಿ ನಾವು ಕೇಳ್ಬೋದು. ನಂತರ ಸಂಕಲನದ ವಿಲೋಮಾಂಶಗಳನ್ನು ಬರೆಯುವಂಥದ್ದು, ಗುಣಾಕಾರದ ವಿಲೋಮಾಂಶಗಳನ್ನು ಬರೆಯುವಂಥದ್ದು ತುಂಬ ಸುಲಭವಾಗಿರುವಂಥದ್ದು. ಸಂಕಲನದ ವಿಲೋಮಾಂಶ, ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ, 3/5, ಇದರ ಸಂಕಲನದ ವಿಲೋಮಾಂಶ, ಇದು ಮುಂದಿನ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಒಂದು ಸಂಖ್ಯೆ. ಇದು ಸಂಕಲನದ ವಿಲೋಮಾಂಶವನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಸಂಕಲನದ ವಿಲೋಮಾಂಶ, ಯಾವುದೇ ಸಂಖ್ಯೆಯ ಸಂಕಲನದ ವಿಲೋಮಾಂಶವನ್ನು ಕೇಳಿದರೆ ಚಿಹ್ನೆಯನ್ನು ಬದಲಾಯಿಸಿದರೆ ಆಯಿತು. ಉದಾಹರಣೆಗೆ 3/5 ಹೇಳಿದ್ರೆ ನೀವು -3/5 ಇಷ್ಟೇ. ಒಂದು ವೇಳೆ ಅವರು 7/5 ಕೊಟ್ಟಿದ್ರೆ ನೀವು ಜಸ್ಟ್ -7/5, ಅವರು -7/5 ಕೊಟ್ಟು ನೀವು +7/5. ಚಿಹ್ನೆಯನ್ನು ಬದಲಾಯಿಸಿದಾಗ ನಿಮಗೆ ಸಂಕಲನದ ವಿಲೋಮಾಂಶ ಸಿಗ್ತದೆ. ಅದೇ ಗುಣಾಕಾರದ ವಿಲೋಮಾಂಶ ಸಿಗಬೇಕು. ಈಗ -5/7 ಹೇಳಿದರೆ ಗುಣಾಕಾರದ ವಿಲೋಮಾಂಶವೇನು ಅಂತ ಕೇಳಿದ್ದಾರೆ. ಗುಣಾಕಾರದ ವಿಲೋಮಾಂಶ ಅಂತ ಕೇಳಿದ್ದಾರೆ. ಆಗ ನೀವೇನು ಮಾಡಬೇಕು? ಗುಣಾಕಾರದ ವಿಲೋಮಾಂಶ ಹೇಳುವಾಗ ಅದನ್ನು ಉಲ್ಟಾ ಮಾಡಿ ಬರೀಬೇಕು. 5/7. ಚಿಹ್ನೆ ಅದೇ ಕೊಡಬೇಕು. ಚಿಹ್ನೆಯನ್ನು ಇಲ್ಲಿ ಬದಲಾಯಿಸಲಿಕ್ಕಿಲ್ಲ. ಸರಿಯಾಗಿ ಗಮನಿಸ್ಕೊಳ್ಳಿ. ಗುಣಾಕಾರದ ವಿಲೋಮಾಂಶವನ್ನು ಬರೆಯುವಾಗ ಚಿಹ್ನೆಯನ್ನು ಬದಲಾಯಿಸ್ಕೊಳ್ಳಿಕ್ಕಿಲ್ಲ. ಜಸ್ಟ್ ಸಂಖ್ಯೆಯನ್ನು ಆಚೆ ಮಾಡಿದರೆ ಆಯಿತು, ಮೇಲೆ ಕೆಳಗೆ ವ್ಯುತ್ಕ್ರಮ ಮಾಡಿದರೆ ಆಯಿತು. ಇದು ಗುಣಾಕಾರದ ವಿಲೋಮಾಂಶ ಹೇಗೆ ಬರೆಯುವುದು, ಸಂಕಲನದ ವಿಲೋಮಾಂಶನ ಹೇಗೆ ಬರೆಯುವುದು. 2 ಭಾಗಲಬ್ಧ ಸಂಖ್ಯೆಯ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಬರೀಲಿಕ್ಕೆ, ಉದಾಹರಣೆಗೆ 3/7 ಮತ್ತು 4/7, ಇದೆರಡು ಅನುಕ್ರಮವಾಗಿ ಕಾಣ್ತದೆ ನೋಡಿ. 3/7, 4/7, ಇದರ ನಡುವಿನ 5 ಭಾಗಲಬ್ಧ ಸಂಖ್ಯೆಯನ್ನು ಬರೀಲಿಕ್ಕೆ ಹೇಳ್ತಾರೆ. ಎಷ್ಟು ಭಾಗಲಬ್ಧ ಸಂಖ್ಯೆ ಬರೀಲಿಕ್ಕೆ ಹೇಳಿದ್ರು ಮಕ್ಕಳೇ? 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೀಲಿಕ್ಕೆ ಹೇಳಿದರು ಇದರ ನಡುವಿನ. ಆಗ ನಿಮಗೆ ಎಷ್ಟು ಭಾಗಲಬ್ಧ ಸಂಖ್ಯೆ ಕೇಳಿದಾರಾ? ಅರ್ಥ ಆಗ್ತಾ ಉಂಟಾ? ಅದಕ್ಕೆ 1 ಕೊಡಿಸಿ. 5 ಭಾಗಲಬ್ಧ ಸಂಖ್ಯೆ ಕೇಳಿದರು, 1 ಕೊಡಿಸಿ, ಎಷ್ಟಾಯಿತು? 6 ಆಯಿತು. ಈ ಸಂಖ್ಯೆಯಿಂದ ಗುಣಿಸಿ, 6ರಿಂದ ಗುಣಿಸಿ, ಅಂಶಛೇದ 2ಕ್ಕೂ
4/7 6ರಿಂದ ಗುಣಿಸಿ. ಅರ್ಥ ಆಯ್ತಾ? 5 ಕೇಳಿದರೆ ಒಂದು ಹೆಚ್ಚು ಮಾಡೋದು, 6ರಿಂದ ಗುಣಿಸೋದು. ಅದು 6 3 18/42 ಆಯಿತು. ಇದು 24/42 ಆಯಿತು. ಈಗ ಇದರ ನಡುವಿದ್ದು ಭಾಗಲಬ್ಧ ಸಂಖ್ಯೆಗಳು. ಹಾಗಾದರೆ ಇದರ ನಡುವಿನ ಭಾಗಲಬ್ಧ ಸಂಖ್ಯೆಗಳು, ಇದರ ನಡುವಿನ ಎಷ್ಟು ಭಾಗಲಬ್ಧ ಸಂಖ್ಯೆ ಕೇಳಿದ ಮಕ್ಕಳೇ? 5. ಹಾಗಾದರೆ 5 ಭಾಗಲಬ್ಧ ಸಂಖ್ಯೆಗಳು ಯಾವುದು? ಇದು ಅರ್ಥ ಆಯ್ತಲ್ಲ ಮಕ್ಕಳೇ? ಯಾವ ಭಾಗಲಬ್ಧ ಸಂಖ್ಯೆಗಳನ್ನು ಕೇಳಿದ ನೋಡ್ಕೊಳ್ಳಿ. 5 ಭಾಗಲಬ್ಧ ಸಂಖ್ಯೆ ಕೇಳಿದರೆ 1, 7 ಕೇಳಿದರೆ 7 + 1 ಅದರಿಂದ ಗುಣಿಸ್ಕೊಳ್ಬೇಕು ಅಂಶಛೇದ. 19/42, 20/42, 21/42, 22/42, 23/42. 5 ಭಾಗಲಬ್ಧ ಸಂಖ್ಯೆಗಳನ್ನು ಕೇಳಿದರೆ 5 ಭಾಗಲಬ್ಧ ಸಂಖ್ಯೆಗಳು ಸಿಕ್ಕಿತು. ಇದು ಹೇಗೆ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವುದು? ನಂತರ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವಂತಹ ಲೆಕ್ಕಗಳು. ಇದು ಆ ಅಧ್ಯಾಯದಲ್ಲಿ ಬರುವಂತಹ, ಅಧ್ಯಾಯ ಅಲ್ಲ, ಇನ್ನೊಂದು ಅಧ್ಯಾಯದಲ್ಲಿ ಬರುವಂತಹ ಲೆಕ್ಕ. ಸುಲಭವಾಗಿರುವಂಥ ರೇಖಾತ್ಮಕ ಸಮೀಕರಣ. x + 7 = 9. ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ತುಂಬ ಸುಲಭ. ಈ 7 ಈಚೆ ಕಳಿಸ್ಕೊಳ್ಬೇಕು. +7 ಆಚೆ ಹೋದಾಗ ಏನಾಗ್ತದೆ? 9 - 7 x = 2. ನೀವು ಈಗಾಗಲೇ ಆ್ಯಕ್ಟಿವಿಟಿಯಲ್ಲಿ ಮಾಡಿದ್ದೀರಿ ಮಕ್ಕಳ ಇದನ್ನು. ನಂತರ ಒಂದು ವೇಳೆ 2x + 3 = 15 ಇದ್ದರೆ ಆಗ ನೀವೇನು ಮಾಡಬೇಕು? 2x ಸಂಖ್ಯೆಯನ್ನು ಫಸ್ಟ್ ಆಚೆ ಕಳಿಸಿ. 15 - 3 ಮೈನಸ್ ಬದಲು ಇದನ್ನು ಮೈನಸ್ ಕೊಡ್ತೇನೆ. ಮೈನಸ್ ಆಚೆ ಹೋಗುವಾಗ 15 + 3 2x 18 ಆಯಿತು. x 18/2, 2 1 9. ಇದು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯುವಂತಹ ರೀತಿ. ಕೆಲವೊಮ್ಮೆ 3/7 + x 17/7 ಈ ಥರ ಭಿನ್ನರಾಶಿ ರೂಪದಲ್ಲಿರುವಂಥ ಭಾಗಲಬ್ಧ ಸಂಖ್ಯೆ ರೂಪದಲ್ಲಿರುವುದನ್ನು ಕೊಡ್ಬೋದು. x ಸಂಖ್ಯೆಗಳನ್ನು ಹೇಗೆ ಮಾಡಿದ್ರು ಹಾಗೆ ಇದನ್ನು ಈಚೆ ತರ್ತೀರಿ. -3/7 ಛೇದ ಒಂದೇ ಉಂಟು, ಛೇದ ಒಂದೇ ಮಾಡೋ ಅಗತ್ಯ ಇಲ್ಲ. 7 ಛೇದ ಅಂಶದಿಂದ ಅಂಶ ಕಳಿಬೇಕು. 17ರಿಂದ 3 ಕಳೆದ್ರೆ 14 ಆಯಿತು. 14 ಹೋಗ್ತದೆ. 7 1 7 2 x 2. ಎಕ್ಸ್ನ ಬೆಲೆ ಎಷ್ಟು ಮಕ್ಕಳೇ? 2. ಬಹಳ ಸುಲಭವಾಗಿರ್ತಕ್ಕಂಥ ಲೆಕ್ಕ. ಇದನ್ನು ನೀವು ಬಿಡಿಸ್ಕೊಳ್ಬೇಕು. ನಂತರ ವರ್ಬಲ್ ಪ್ರಾಬ್ಲಮ್ಸ್ಗಳನ್ನು, ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಕೊಡ್ತಾರೆ. 3 ಕ್ರಮಾಗತ ಪೂರ್ಣಾಂಕಗಳ ಮೊತ್ತ. 3 ಕ್ರಮಾಗತ ಪೂರ್ಣಾಂಕಗಳು ಯಾವುದು ಅಂತ ಹೇಳೋದಿಲ್ಲ, ನೀವೇ ಕಲ್ಪನೆ ಮಾಡಿಕೊಳ್ಬೇಕು. ಮೊದಲ ಪೂರ್ಣಾಂಕ x ಎಂದಿರಲಿ. ಮೊದಲ ಪೂರ್ಣಾಂಕ x ಎಂದಿರಲಿ. ಮೊದಲ ಪೂರ್ಣಾಂಕ x ಆಗಿದ್ದರೆ ಕ್ರಮಾಗತ ಹೇಳಿದರೆ, ಉದಾಹರಣೆ ಮೊದಲ ಪೂರ್ಣಾಂಕ 5 ಆಗಿದ್ದರೆ ಅದರ ನೆಕ್ಸ್ಟ್ ಪೂರ್ಣಾಂಕ ಯಾವುದು? 6. ಅದರ ನೆಕ್ಸ್ಟ್ ಇದ್ದು 7. ಹೀಗೆ 3 ಕ್ರಮಾಗತ ಪೂರ್ಣಾಂಕಗಳು. ಎಷ್ಟು ವ್ಯತ್ಯಾಸ ಇರ್ತದೆ? 1 ವ್ಯತ್ಯಾಸ, 1 ಹೆಚ್ಚಿರ್ತದೆ ಅಲ್ವಾ? ಹಾಗಾದ್ರೆ ಮೊದಲನೇದು x ಆದರೆ ಅದರ ನಂತರದ್ದೆಷ್ಟು? x + 1 ಹೆಚ್ಚಿರ್ತದೆ. ಅದರ ನಂತರದ್ದೆಷ್ಟು? x + 2. 3 ಕ್ರಮಾಗತ ಪೂರ್ಣಾಂಕಗಳು. ಅರ್ಥ ಆಯ್ತಾ ಮಕ್ಕಳೇ? ಮೊದಲನೇದು x ಇದ್ದರೆ 1 ಹೆಚ್ಚಿರ್ತದೆ, ಮೂರನೇದು 2 ಹೆಚ್ಚಿರಬೇಕು. ಅರ್ಥ ಆಯ್ತಾ? ಈಗ ಇದರ ಮೊತ್ತ ಹೇಳ್ಬೋದು, ಗುಣಲಬ್ಧ ಹೇಳ್ಬೋದು. ಒಂದು ಪ್ರಶ್ನೆ ಹೀಗುಂಟು: 3 ಕ್ರಮಾಗತ ಪೂರ್ಣಾಂಕಗಳ ಮೊತ್ತ 51 ಅಂತ ಕೇಳಿದ್ದಾರೆ. ಆ ಪೂರ್ಣಾಂಕಗಳು ಯಾವ್ದು? ಮೊತ್ತ ಹೇಳಿದರೆ ಕೂಡಿಸ್ಕೊಳ್ಬೇಕು. 3 ಕ್ರಮಾಗತ ಪೂರ್ಣಾಂಕಗಳನ್ನು ನಾನು ಕೂಡಿಸ್ಕೊಳ್ತೇನೆ. ಮೊತ್ತ ಎಷ್ಟಂತೆ? 51. ಸಜಾತೀಯ ಚರಾಕ್ಷರಗಳನ್ನು ಕೂಡಿಸ್ಕೊಳ್ಬೇಕು. ಯಾವುದು? ಎಕ್ಸ್ ಎಷ್ಟಾಯಿತು? 3x ಆಯಿತು. +3 = 51. ಅರ್ಥ ಆಗ್ತದಲ್ಲ ಮಕ್ಕಳೇ? ಈಗ 3 ಆಚೆ ತಗೊಂಡು ಹೋಗ್ತೇನೆ. 3x = 51 - 3. 3 ಕಳೆದ್ರೆ 48 ಬರ್ತದೆ. 3x = 48. x = 48/3. 3ರಿಂದ ಭಾಗಿಸಿ ಹೋಗ್ತದೆ, ಕೂಡಿಸಿ 12 ಹೋಗ್ತದೆ. 3 1 3, 1 ಶೇಷ ಉಳಿಯಿತು. 3 1 3, 4 ಇದ್ದದ್ದು 1 ಶೇಷ ಉಳಿಯಿತು. ನಂತರ 3 6 18. ಹಾಗಾದರೆ ಮೊದಲ ಸಂಖ್ಯೆ ಗೊತ್ತಾಯ್ತಲ್ಲ ಮಕ್ಕಳೇ? ಮೊದಲ ಪೂರ್ಣಾಂಕ ಎಷ್ಟು ಹೇಳಿ? ಮೊದಲ ಪೂರ್ಣಾಂಕ 16. ನಂತರದ ಪೂರ್ಣಾಂಕಗಳು ಯಾವುದು? 17 ಮತ್ತು 1 ಹೆಚ್ಚು
18 ಅರ್ಥ ಆಗ್ತದ? ಎಕ್ಸ್ 1 ಹೆಚ್ಚು 17 ಆಯಿತು, ಇನ್ನು 2 ಹೆಚ್ಚು 18 ಆಯಿತು. ಈ ರೀತಿ ಪೂರ್ಣಾಂಕಗಳನ್ನು ಹೇಳಿಬೋದು. ತುಂಬ ಇಂಪಾರ್ಟೆಂಟ್. ಮೊದಲ ಪೂರ್ಣಾಂಕ ಎಕ್ಸ್ ತಗೊಂಡ್ರೆ ನೋಡಿ, ಪೂರ್ಣಾಂಕಗಳು 7 ಇದ್ದರೆ ಮೊದಲ ಪೂರ್ಣಾಂಕ, ನಂತರದ್ದು ಎಷ್ಟು ಇರಬೇಕು? 8 ಇರಬೇಕು. ಹಾಗಾಗಿ ಇಲ್ಲಿ 1 ಹೆಚ್ಚು ಬರೀಬೇಕು. ಅರ್ಥ ಆಯ್ತಾ? ಮೊದಲ 3 ಸಮಸಂಖ್ಯೆಗಳು ಹೇಳಿದರೆ, ಮೊದಲ 3 ಸಮಸಂಖ್ಯೆಗಳು ಯಾವುದು? ಈಗ 4 ಫಸ್ಟ್ ಇದೆ ಅಂತ ತಗೊಂಡೆ. ನೆಕ್ಸ್ಟ್ ಸಮಸಂಖ್ಯೆ 6, 1 ಹೆಚ್ಚಿರ್ತದೆ ಅಲ್ವಾ, 2 ಹೆಚ್ಚಿರ್ತದೆ, ನಂತರದ್ದು 8. ಹಾಗಾದರೆ ಮೊದಲ ಸಮಸಂಖ್ಯೆ ಎಕ್ಸ್ ತಗೊಂಡ್ರೆ ನಂತರದ್ದು ತಗೊಳ್ಳುವಾಗ 2 ಹೆಚ್ಚು ಮಾಡಬೇಕು, ಎಕ್ಸ್ ಪ್ಲಸ್ 2. ಅರ್ಥ ಆಯ್ತಾ? ಈ ಥರ ಬರೆಯುವಂಥದ್ದು. ಬೆಸ ಸಂಖ್ಯೆಗಳು ಆದರೂ 2 ಹೆಚ್ಚಿರ್ತದೆ. ಇದನ್ನು ಎಕ್ಸಾಮ್ನ ದೃಷ್ಟಿಯಿಂದ ನೀವು ಗಮನಿಸ್ಕೊಳ್ಬೇಕು. ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಲೆಕ್ಕಗಳನ್ನೆಲ್ಲ ಟೆಕ್ಸ್ಟ್ ಬುಕ್ಕನ್ನು ನೋಡಿಕೊಂಡು ಕಲ್ತ್ಕೊಳ್ಬೇಕು. ನಾಳೆ ಮಧ್ಯಾಹ್ನ ನಿಮಗೆ 20 ಮಾರ್ಕಿನ ಪರೀಕ್ಷೆ ಇರ್ತದೆ. ನೀವು ಇದಕ್ಕೆ ತಯಾರಾಗಬೇಕು. ಆಯಿತಾ?